ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ನೇಹಲೋಕ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಮ್ಮ ಹೃದಯಕ್ಕೆ ಹತ್ತಿರವಾದ ಒಂದು ಪವಿತ್ರ ದಿನ, ಭಗವದ್ಗೀತಾ ಜಯಂತಿ. ಈ ವ್ಲಾಗ್ನಲ್ಲಿ ಗೀತೆಯ ಮಹತ್ವ, ಅದರ ಸಂದೇಶ ಮತ್ತು ನಾವು ಯಾಕೆ ಈ ದಿನವನ್ನು ಆಚರಿಸುತ್ತೇವೆ ಅನ್ನೋದನ್ನು ಸುಲಭವಾಗಿ ನಿಮಗೆ ಹೇಳ್ತೀನಿ, ಬನ್ನಿ. ಭಗವದ್ಗೀತಾ ಜಯಂತಿ ಅಂದರೆ ಶ್ರೀಕೃಷ್ಣನು ಅರ್ಜುನನಿಗೆ ಧರ್ಮ, ಕರ್ತವ್ಯ, ಜೀವನದ ಸತ್ಯ ಮತ್ತು ಆತ್ಮಜ್ಞಾನವನ್ನು ಉಪದೇಶ ಮಾಡಿದ ದಿನ. ಕುರುಕ್ಷೇತ್ರ ಯುದ್ಧದ ಮಧ್ಯೆ ಗೊಂದಲದಲ್ಲಿ ನಿಂತಿದ್ದ ಅರ್ಜುನನಿಗೆ ಎದ್ದೇಳು, ನಿನ್ನ ಕರ್ತವ್ಯ ಮಾಡು ಅನ್ನೋದನ್ನು ಶ್ರೀಕೃಷ್ಣನು ಗೀತೆಯ ಮೂಲಕ ತಿಳಿಸಿದ್ದಾನೆ. ಇಂದಿನ ಜೀವನದಲ್ಲಿ ಜಾಸ್ತಿ ಒತ್ತಡ, ಗೊಂದಲ, ಭಯ ಇದೆ. ಆದರೆ ಗೀತೆಯೊಂದು ಶ್ಲೋಕವು ನಮ್ಮ ಮನಸ್ಸಿಗೆ ಶಾಂತಿ ಮತ್ತು ದಿಕ್ಕು ಕೊಡುತ್ತದೆ. ಉದಾಹರಣೆಗೆ, ಕರ್ಮಣ್ಯವಾದಿ ಕಾರಿಸ್ತಿ, ತಪ್ಪದೆ ಕೆಲಸ ಮಾಡು, ಫಲದ ಚಿಂತೆಯನ್ನು ದೇವರಿಗೆ ಬಿಡು ಎಂಬುದೇ ಸಂದೇಶ. ಭಗವದ್ಗೀತೆಯು ನಮಗೆ ಒಂದು ಆತ್ಮಸ್ಥೈರ್ಯವನ್ನು ಕೊಡುತ್ತದೆ. ನಾವು ಕೂಡ ಪ್ರತಿದಿನ ಒಂದು ಶ್ಲೋಕ ಆದರೂ ಓದೋಣ. ಇದು ಇಂದು ಭಗವದ್ಗೀತಾ ಜಯಂತಿಗೆ ಒಂದು ಸಣ್ಣ ಗೌರವ. ನಿಮ್ಮ ಮನಸ್ಸಿಗೆ ಸ್ಪಂದಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಮತ್ತಷ್ಟು ಇಂತಹ ಸಿಂಪಲ್ ಮತ್ತು ಮೀನಿಂಗ್ಫುಲ್ ವ್ಲಾಗ್ ಆಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು ಸ್ನೇಹಿತರೆ.